ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಶಿರಸಿಯಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತ್ಯುತ್ಸವ, ಶಾಸಕ ಭೀಮಣ್ಣ ನಾಯ್ಕ ಅವರಿಂದ ಚಾಲನೆ. ಮನುಷ್ಯತ್ವದಿಂದ ಬದುಕುವುದೇ ನಿಜವಾದ ಅಧ್ಯಾತ್ಮ, ವೇದಮೂರ್ತಿ ನಾಗಪತಿ ಭಟ್ ನಿರಾಗಾರ್. ಡಿಜಿ ಹಾಗೂ ಐಜಿಪಿ ಶ್ಲಾಘನಾ ಚಿನ್ನದ ಪದಕಕ್ಕೆ ಸಿದ್ದಾಪುರ ಪಿಎಸ್ಐ ನಾಗಪ್ಪ ಆಯ್ಕೆ. ಶ್ರೀ ಮಾರಿಕಾಂಬಾ ದೇವಸ್ಥಾನದ ನೂತನ ಆಡಳಿತ ಮಂಡಳಿಯಿಂದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಸನ್ಮಾನ. ಆಕಸ್ಮಿಕ ಅಗ್ನಿ ಅವಘಡ, ಸಿಪ್ಪೆ ಅಡಿಕೆ ರಾಶಿ ಭಸ್ಮ. ಭುವನಗಿರಿ ಹೊಸಳ್ಳಿಯಲ್ಲಿ ರಸದೌತಣ ಬಡಿಸಿದ ಜಾನಪದ ಸಂಗಮ. ಪೋಲಿಯೋ ಮುಕ್ತ ಸಮಾಜ ನಿರ್ಮಿಸಿ ಸತೀಶ್ ಸೈ. ಬಂಗಾರದ ಆಭರಣ ಇರುವ ಪರ್ಸನ್ನ ಮರಳಿಸಿ ಪ್ರಾಮಾಣಿಕತನ ಮೆರೆದ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿ. ಜುಲೈ 1ರಿಂದ ವಿಬಿಜಿ ರಾಮ್ಜಿ ಅನುಷ್ಠಾನಕ್ಕೆ ಪೂರ್ವ ತಯಾರಿ. ಸ್ಥಳೀಯ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡರ ಜಯಂತ್ಯುತ್ಸವವನ್ನು ಅತ್ಯಂತ ಶ್ರದ್ಧಾಭಕ್ತಿ ಹಾಗೂ ಸಡಗರದಿಂದ ಆಚರಿಸಲಾಯಿತು. ಮಾನ್ಯ ಶಾಸಕರಾದ ಶ್ರೀ ಭೀಮಣ್ಣ ನಾಯ್ಕ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ತದನಂತರ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಾಡಪ್ರಭು ಕೆಂಪೇಗೌಡರು ಕೇವಲ ಒಂದು ಪ್ರದೇಶದ ಆಡಳಿತಗಾರರಾಗಿರಲಿಲ್ಲ, ಅವರು ಜಾಗತಿಕ ಮಟ್ಟದ ದೂರದೃಷ್ಟಿ ಹೊಂದಿದ್ದ ಮಹಾನ್ ನಾಯಕರಾಗಿದ್ದರು. ಇಂದು ವಿಶ್ವದ ನಕಾಶೆಯಲ್ಲಿ ಬೆಂಗಳೂರು ಅತ್ಯಂತ ಪ್ರಮುಖ ತಂತ್ರಜ್ಞಾನ ಮತ್ತು ಆರ್ಥಿಕ ಕೇಂದ್ರವಾಗಿ ಬೆಳೆಯುತ್ತಿರುವುದರ ಹಿಂದೆ 500 ವರ್ಷಗಳ ಹಿಂದೆಯೇ ಕೆಂಪೇಗೌಡರು ಹಾಕಿಕೊಟ್ಟ ಸುಭದ್ರ ಬುನಾದಿ ಪ್ರಮುಖ ಕಾರಣವಾಗಿದೆ ಎಂದು ಸ್ಮರಿಸಿದರು. ಕೆಂಪೇಗೌಡರು ಪರಿಸರ ಮತ್ತು ಅಭಿವೃದ್ಧಿಯ ನಡುವೆ ಸಮತೋಲನ ಕಾಯ್ದುಕೊಂಡಿದ್ದರು. ಅಂದಿನ ಕಾಲದಲ್ಲೇ ಕೆರೆ ಕಟ್ಟೆಗಳನ್ನು ನಿರ್ಮಿಸಿ ಜಲ ಸಂರಕ್ಷಣೆಗೆ ಆದ್ಯತೆ ನೀಡಿದ್ದು ಹಾಗೂ ವಾಣಿಜ್ಯ ವ್ಯಾಪಾರಕ್ಕೆ ಉತ್ತೇಜನ ನೀಡಲು ವಿವಿಧ ಪೇಟೆಗಳನ್ನು ವ್ಯವಸ್ಥಿತವಾಗಿ ನಿರ್ಮಿಸಿದ್ದು ಅವರ ಆಡಳಿತಾತ್ಮಕ ಚಾತುರ್ಯಕ್ಕೆ ಸಾಕ್ಷಿ. ಅವರ ಜನಪರ ಯೋಜನೆಗಳು, ಜಾತಿ ಧರ್ಮದ ಭೇದವಿಲ್ಲದ ಸಮಾನತೆಯ ಚಿಂತನೆಗಳು ಇಂದಿನ ಆಡಳಿತಗಾರರಿಗೆ ಸದಾ ದಾರಿದೀಪ ಎಂದು ಶಾಸಕರು ತಮ್ಮ ಭಾಷಣದಲ್ಲಿ ಪ್ರತಿಪಾದಿಸಿದರು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಶ್ರೀ ಪಟ್ಟರಾಜುಗೌಡ, ನಗರಸಭೆ ಕಮಿಷನರ್ ಶ್ರೀ ಪ್ರಕಾಶ್ ಚನ್ನಪ್ಪನವರ್, ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಾಧಿಕಾರಿ ಶ್ರೀಮತಿ ನೇತ್ರಾವತಿ ಸಿರ್ಸಿಕರ್ ಹಾಗೂ ಶಿರಸಿ ತಾಲೂಕಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀಮತಿ ಸುಮಾ ಉಗ್ರಾಣ್ಕರ್ ಅವರು ಉಪಸ್ಥಿತರಿದ್ದರು. ಸಮಾಜದ ಪ್ರಮುಖ ಮುಖಂಡರಾದ ಶ್ರೀ ಅರುಣ್ ಗೌಡ, ಶ್ರೀ ಗಣಪತಿಗೌಡ ಸೇರಿದಂತೆ ಪ್ರಮುಖರು, ವಿವಿಧ ಇಲಾಖೆಗಳ ಪ್ರಮುಖ ಅಧಿಕಾರಿಗಳು, ಸಾರ್ವಜನಿಕರು ಹಾಗೂ ಮಾಧ್ಯಮ ಮಿತ್ರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಎಂಇಎಸ್ ಶಿಕ್ಷಣ ಸಂಸ್ಥೆ ಶಿರಸಿ, ಉತ್ತರ ಕನ್ನಡ ಇವರ ಜಿಲ್ಲೆಯ ಏಕಮೇವ ಎಂಇಎಸ್ ಕಾನೂನು ಮಹಾವಿದ್ಯಾಲಯ ಶಿರಸಿ, ಉತ್ತರ ಕನ್ನಡ. ಪಿಯುಸಿ ತೇರ್ಗಡೆಯಾದವರಿಗೆ ಕಾನೂನು ವ್ಯಾಸಂಗದ ಸುವರ್ಣ ಅವಕಾಶ. ಎಂಇಎಸ್ ಕಾನೂನು ಮಹಾವಿದ್ಯಾಲಯ ಶಿರಸಿಯ ಸುವರ್ಣ ಮಹೋತ್ಸವದ ಅಂಗವಾಗಿ ಕಾನೂನು ಕಲಿಕಾ ಆಸಕ್ತರಿಗೆ 2026-27ನೇ ಸಾಲಿನ ಶೈಕ್ಷಣಿಕ ವರ್ಷದಿಂದ 5 ವರ್ಷದ ಬಿಕಾಂ ಎಲ್ಎಲ್ಬಿ ಕಾನೂನು ಪದವಿಯ ಅವಕಾಶ. ಪ್ರವೇಶಾತಿ ಆರಂಭವಾಗಿದೆ. ಕಾನೂನು ಅಧ್ಯಯನ ಈಗ ಮೊದಲ ಆಯ್ಕೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ನಾಗರಿಕರು ಕಾನೂನಿನ ಅರಿವನ್ನು ಹೊಂದುವುದು ಅತ್ಯವಶ್ಯ. ಜಾಗತೀಕರಣದ ಹಿನ್ನೆಲೆಯಲ್ಲಿ ಕಾನೂನು ಶಿಕ್ಷಣಕ್ಕೆ ಸಾಕಷ್ಟು ಅವಕಾಶಗಳು ಸಿಗುವಂತಾಗಿದೆ. 5 ವರ್ಷದ ಕಾನೂನು ಪದವಿ ಪ್ರವೇಶಕ್ಕೆ ಅರ್ಹತೆ. ಅಂಗೀಕೃತ ಶಿಕ್ಷಣ ಸಂಸ್ಥೆಯಿಂದ 45% ಅಂಕದೊಂದಿಗೆ ಯಾವುದೇ ವಿಷಯದಲ್ಲಿ ದ್ವಿತೀಯ ಪಿಯುಸಿಯಲ್ಲಿ ತೇರ್ಗಡೆ. ಸೀಮಿತ ಅವಕಾಶಗಳು. 5 ವರ್ಷದ ಬಿಕಾಂ ಎಲ್ಎಲ್ಬಿ ಕಾನೂನು ಪದವಿ ಪ್ರವೇಶಾರ್ಥಿಗಳಿಗೆ ಶುಭ ಕೋರುವವರು ಅಧ್ಯಕ್ಷರು ಶ್ರೀ ಜಿಎಂ ಹೆಗಡೆ ಮುಳ್ಕಂಡ, ಎಂಇಎಸ್ ಶಿರಸಿ. ಗೌರವ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಎಸ್ಪಿ ಶೆಟ್ಟಿ, ಎಂಇಎಸ್ ಶಿರಸಿ. ಖಜಾಂಚಿ ಶ್ರೀ ಸುಧೀರ್ ಭಟ್, ಎಂಇಎಸ್ ಶಿರಸಿ. ಚೇರ್ಮನ್ ಉಪಸಮಿತಿ ಎಂಇಎಸ್ ಕಾನೂನು ಮಹಾವಿದ್ಯಾಲಯ ಶಿರಸಿ ಶ್ರೀ ನರೇಂದ್ರ ಹೆಗಡೆ ಹುಂಡಗಾಸಿ. ಪ್ರಾಚಾರ್ಯರು ಎಂಇಎಸ್ ಡಾಕ್ಟರ್ ಎಎನ್ ಭಟ್ಕಳ, ಕಾನೂನು ಮಹಾವಿದ್ಯಾಲಯ ಶಿರಸಿ. ವಿಳಾಸ: ವಿದ್ಯಾನಗರ ಕಾಲೇಜು ರಸ್ತೆ, ಶಿರಸಿ 581401. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449715936 ಹಾಗೂ 9480766791.
ಮಾಡರ್ನ್ ಎಜುಕೇಷನ್ ಸೊಸೈಟಿ ಶಿರಸಿಯ ಎಂಎಸ್ ಕಾನೂನು ಮಹಾವಿದ್ಯಾಲಯ ಪ್ರಕೃತಿಯ ಮಡಿಲಾದ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನಲ್ಲಿದೆ. ಈ ವಿದ್ಯಾಸಂಸ್ಥೆ ಅನೇಕ ಸಾಧಕರನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದೆ. ಸುಸಜ್ಜಿತವಾದ ಕಟ್ಟಡ, ಉತ್ತಮ ಶಿಕ್ಷಕವರಿಂದ, ಗ್ರಂಥಾಲಯ, ವಸತಿ ನಿಲಯ ಒಳಗೊಂಡಿದ್ದು ವಿದ್ಯಾರ್ಥಿಗಳ ಆಕಾಂಕ್ಷೆಗೆ ಕೈ ಹಿಡಿದು ಸಹಕಾರ ನೀಡುವ ಸಂಸ್ಥೆಯಾಗಿದೆ. ತರಗತಿಗಳು, ಕ್ರೀಡೆ, ಸಂಪ್ರದಾಯ ಕಾರ್ಯಕ್ರಮ, ಮೂಟ್ ಕೋರ್ಟ್, ವಿದ್ಯಾರ್ಥಿನಿಯರಿಗೆ ವಿಶೇಷ ಸೌಲಭ್ಯ ಒದಗಿಸುವ ಈ ಸಂಸ್ಥೆ ಜಿಲ್ಲೆಯಲ್ಲೇ ಹೆಸರುವಾಸಿಯಾಗಿದೆ. ಹೆಮ್ಮೆಯ ವಿಚಾರವೆಂದರೆ ಈ ಮಹಾವಿದ್ಯಾಲಯ ತನ್ನ ಅಭೂತಪೂರ್ವ 50ನೇ ವರ್ಷಕ್ಕೆ ಕಾಲಿಟ್ಟಿದೆ. ವಿದ್ಯಾಲಯದ ಸುದೀರ್ಘ ಪಯಣ ಪ್ರಶಂಸನೀಯ. ಸರಿಸುಮಾರು 50 ವರ್ಷಗಳಿಂದ ಸೇವೆ ಸಲ್ಲಿಸಿದ ಎಂಇಎಸ್ ಸಂಸ್ಥೆಯ ಸದಸ್ಯರು ಹಾಗೂ ಉಪಸಮಿತಿಯ ಸದಸ್ಯರು ಈ ಸಾಧನೆಗೆ ಕಾರಣೀಕರ್ತರು. ತನ್ನೊಟ್ಟಿಗೆ ಎಷ್ಟೋ ನೆನಪುಗಳನ್ನು ಹೊತ್ತು 50ನೇ ವರ್ಷಕ್ಕೆ ಕಾಲಿಟ್ಟ ಈ ಸುಂದರ ಮಹಾವಿದ್ಯಾಲಯವನ್ನು ಕೃತಜ್ಞತೆ ಸಲ್ಲಿಸುವುದರೊಂದಿಗೆ ಇನ್ನೂ ಉತ್ತಮ ರೀತಿಯಲ್ಲಿ ಬೆಳೆಯಲಿ ಎಂದು ಹಾರೈಸೋಣ. ದೇಹವೇ ದೇವಾಲಯವಾಗಿದ್ದು ಅಂತರಂಗದ ಶುದ್ಧಿಯೇ ನಿಜವಾದ ಆರಾಧನೆ. ಜಪ, ತಪ, ಹೋಮ, ಹವನಗಳು ಆಧ್ಯಾತ್ಮದ ಭಾಗವಾದರೂ ಮನುಷ್ಯತ್ವದಿಂದ ಬದುಕುವುದೇ ನಿಜವಾದ ಆಧ್ಯಾತ್ಮ ಎಂದು ವೇದಮೂರ್ತಿ ನಾಗಪತಿ ಭಟ್ ನಿರಾಗಾರ್ ಹೇಳಿದರು. ನಗರದ ಗಾಯತ್ರಿ ಗೆಳೆಯರ ಬಳಗದ ಆಶ್ರಯದಲ್ಲಿ ಜಸ್ಟಿಸ್ ಜಿಎನ್ ಸಬಾಹಿತ್ ಹಾಗೂ ಜಸ್ಟಿಸ್ ವಿಷ್ಣು ಸಬಾಹಿತ್ ಅವರ ಸ್ಮರಣಾರ್ಥ ಆಯೋಜಿಸಿದ್ದ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಪ್ರಪಂಚವು ಮಾಯಿಂದ ಕೂಡಿದ್ದು ಮನುಷ್ಯನಲ್ಲಿ ಬೇಕು, ಇನ್ನಷ್ಟು ಬೇಕು ಎಂಬ ಆಸೆ ನಿರಂತರವಾಗಿ ಬೆಳೆಯುತ್ತದೆ. ಆದರೆ ಪ್ರಸನ್ನ ಚಿತ್ತದಿಂದ ಬದುಕಬೇಕು, ಮನ್ನಣೆಯ ದಾಹದಿಂದ ದೂರವಿದ್ದು ಉತ್ತಮ ಸಂಸ್ಕಾರಗಳನ್ನು ರೂಢಿಸಿಕೊಳ್ಳಬೇಕು. ಜೀವನದಲ್ಲಿ ಸ್ಪಷ್ಟ ಗುರಿ ಹೊಂದಿ ಕ್ರೋಧವನ್ನು ತ್ಯಜಿಸಿ ಪರೋಪಕಾರದ ಮನೋಭಾವದಿಂದ ಬದುಕಿದಾಗ ಮಾತ್ರ ಜೀವನ ಸಾರ್ಥಕವಾಗುತ್ತದೆ ಎಂದು ಹೇಳಿದರು. ಶಂಕರಾಚಾರ್ಯರು ಹಾಗೂ ಡಿವಿಜಿಯವರ ಉಕ್ತಿಗಳನ್ನು ಉಲ್ಲೇಖಿಸಿ ಉಪನ್ಯಾಸ ನೀಡಿದರು. ಈ ಸಂದರ್ಭದಲ್ಲಿ ಅನಾಥ ಪಶು ಪಕ್ಷಿಗಳ ಸೇವೆಯಲ್ಲಿ ತೊಡಗಿರುವ ಪೂಜಾ ಹಾಗೂ ಡಾಕ್ಟರ್ ರಾಜೇಂದ್ರ ದಂಪತಿಗಳನ್ನು ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಪೂಜಾ ಅವರು, ಬಾಲ್ಯದಿಂದಲೇ ಪ್ರಾಣಿ ಪಕ್ಷಿಗಳ ಬಗ್ಗೆ ವಿಶೇಷ ಅನುಕಂಪವಿದ್ದು ಅಪರೂಪದ ಈ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಿರುವುದಾಗಿ ತಿಳಿಸಿದರು. ಡಾಕ್ಟರ್ ರಾಜೇಂದ್ರ ಅವರು ಪ್ರಾಣಿಗಳ ಕೃತಜ್ಞತೆ ಹಾಗೂ ಅವುಗಳ ಅದ್ಭುತ ನೆನಪಿನ ಶಕ್ತಿಯನ್ನು ಉದಾಹರಣೆಗಳ ಮೂಲಕ ವಿವರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಗಾಯತ್ರಿ ಗೆಳೆಯರ ಬಳಗದ ಮುಖ್ಯಸ್ಥ ಎಂಎಸ್ ಹೆಗಡೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಹಿರಿಯ ಸಾಹಿತಿ ಜಿವಿ ಭಟ್, ಕೊಪ್ಪಲತೋಟ, ಪ್ರೊಫೆಸರ್ ಕೆಎನ್ ಹೊಸಮನಿ, ವರ್ಗಾಸರ ಗಣಪತಿ ಭಟ್, ಕೆಆರ್ ಹೆಗಡೆ ಕಾಂಜೂರು, ಜಯಪ್ರಕಾಶ್ ಶಂಭು ಸೇರಿದಂತೆ ಅನೇಕರು ಹಾಜರಿದ್ದರು. ಪೊಲೀಸ್ ಇಲಾಖೆಯಲ್ಲಿ ಸಲ್ಲಿಸಿದ ಅತ್ಯುತ್ತಮ ಸೇವೆ ಹಾಗೂ ಶ್ಲಾಘನೀಯ ಕಾರ್ಯವನ್ನು ಪರಿಗಣಿಸಿ ನೀಡಲಾಗುತ್ತಿರುವ ಪ್ರತಿಷ್ಠಿತ ಮಹಾನಿರ್ದೇಶಕರು ಮತ್ತು ಪೊಲೀಸ್ ಮಹಾನಿರೀಕ್ಷಕರು ಅವರ ಶ್ಲಾಘನಾ ಚಿನ್ನದ ಪದಕಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಪೊಲೀಸ್ ಠಾಣೆಯ ತನಿಖಾ ಪಿಎಸ್ಐ ನಾಗಪ್ಪ ಅವರು ಆಯ್ಕೆಯಾಗಿದ್ದಾರೆ. ತಮ್ಮ ಸೇವಾ ಅವಧಿಯಲ್ಲಿ ಹಲವು ಸಂಕೀರ್ಣ ಹಾಗೂ ಸವಾಲಿನ ಪ್ರಕರಣಗಳನ್ನು ಯಶಸ್ವಿಯಾಗಿ ಭೇದಿಸಿ ಆರೋಪಿಗಳನ್ನು ಬಂಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ನಾಗಪ್ಪ ಅವರು ಇಲಾಖೆಯಲ್ಲಿ ಕರ್ತವ್ಯನಿಷ್ಠ ಹಾಗೂ ದಕ್ಷ ಅಧಿಕಾರಿಯಾಗಿ ಗುರುತಿಸಿಕೊಂಡಿದ್ದಾರೆ. ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ನೀಡಿದ ಮಹತ್ವದ ಕೊಡುಗೆಯನ್ನು ಪರಿಗಣಿಸಿ ಅವರಿಗೆ ಈ ಗೌರವ ಲಭಿಸಿದೆ. ಇದಕ್ಕೂ ಮುನ್ನ ಶಿರಸಿ ನಗರ ಪೊಲೀಸ್ ಠಾಣೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ವೇಳೆ ಅವರ ಅತ್ಯುತ್ತಮ ಕಾರ್ಯಕ್ಷಮತೆಯನ್ನು ಗುರುತಿಸಿ ರಾಜ್ಯ ಸರ್ಕಾರದಿಂದ ಮುಖ್ಯಮಂತ್ರಿಗಳ ಚಿನ್ನದ ಪದಕ ನೀಡಿ ಸನ್ಮಾನಿಸಲಾಯಿತು. ಪೊಲೀಸ್ ಸೇವೆಯ ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಆಸಕ್ತಿ ಹೊಂದಿರುವ ನಾಗಪ್ಪ ಅವರು ಭರವಸೆಯ ಸಾಹಿತಿಯಾಗಿಯೂ ಹೆಸರು ಮಾಡಿದ್ದಾರೆ. ಪ್ರತಿಷ್ಠಿತ ಡಿಜಿ ಹಾಗೂ ಐಜಿಪಿ ಚಿನ್ನದ ಪದಕಕ್ಕೆ ಆಯ್ಕೆಯಾಗಿರುವ ಪಿಎಸ್ಐ ನಾಗಪ್ಪ ಅವರಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಮ್ಎನ್, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಿ ಕೃಷ್ಣಮೂರ್ತಿ, ಶಿರಸಿ ಡಿವೈಎಸ್ಪಿ ಗೀತಾ ಪಾಟೀಲ್ ಸೇರಿದಂತೆ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು, ಸಹೋದ್ಯೋಗಿಗಳು ಹಾಗೂ ಸಾರ್ವಜನಿಕರು ಅಭಿನಂದನೆ ಸಲ್ಲಿಸಿದ್ದಾರೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರನ್ನು ನಗರದ ಶ್ರೀ ಮಾರಿಕಾಂಬಾ ದೇವಸ್ಥಾನದ ನೂತನ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಸೋಮವಾರ ಶಿರಸಿಯ ಸಂಸದರ ಕಚೇರಿಗೆ ಭೇಟಿ ನೀಡಿ ಸಂಸದರಿಗೆ ಶ್ರೀದೇವಿಯ ಪ್ರಸಾದವನ್ನು ನೀಡಿ ಗೌರವ ಪೂರ್ವಕವಾಗಿ ಸನ್ಮಾನಿಸಿದರು. ಬಳಿಕ ಸಂಸದರು ನೂತನ ಪದಾಧಿಕಾರಿಗಳನ್ನು ಅತ್ಯಂತ ಪ್ರೀತಿಯಿಂದ ಅಭಿನಂದಿಸಿ ಮಾತನಾಡಿದ ಅವರು, ನಿಮ್ಮ ಆಡಳಿತ ಅವಧಿಯಲ್ಲಿ ಐತಿಹಾಸಿಕ ಮಾರಿಕಾಂಬಾ ದೇವಾಲಯವು ಇನ್ನಷ್ಟು ಅಭಿವೃದ್ಧಿ ಪಥದತ್ತ ಸಾಗಲಿ ಮತ್ತು ಭಕ್ತಾದಿಗಳಿಗೆ ಉತ್ತಮ ಸೌಲಭ್ಯಗಳು ನಿಮ್ಮಿಂದ ದೊರೆಯುವಂತಾಗಲಿ ಎಂದು ಶುಭ ಹಾರೈಸಿದರು. ಅಲ್ಲದೆ ದೇವಸ್ಥಾನದ ಆಡಳಿತವು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಯಲು ನಮ್ಮ ಸಂಪೂರ್ಣ ಸಹಕಾರ ಮತ್ತು ಬೆಂಬಲ ಸದಾ ಇರಲಿದೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ನೂತನ ಆಡಳಿತ ಮಂಡಳಿಯ ಅಧ್ಯಕ್ಷ ರವಿ ಬೆಳ್ಳಿಮನಿ, ಉಪಾಧ್ಯಕ್ಷ ಅಶೋಕ್ ಪವಾರ್ ಮತ್ತು ಧರ್ಮದರ್ಶಿಗಳಾದ ವಿನಾಯಕ್ ಶೇಟ್, ಕೇಶವ್ ಹೆಗಡೆ, ಶ್ರೀಮತಿ ಅರ್ಚನಾ ರಾಘವೇಂದ್ರ ಹೊನ್ನಾವರ ಇವರು ಉಪಸ್ಥಿತರಿದ್ದರು. ಸಿದ್ದಾಪುರ ತಾಲೂಕಿನ ಕಾನಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ
ಶೇಡಿ ದಂಟ್ಕಲ್ ಗ್ರಾಮದ ವಿನಾಯಕ್ ಹೆಗ್ಡೆಯವರ ಮನೆಯಲ್ಲಿ ಆಕಸ್ಮಿಕ ಅಗ್ನಿ ಅವಘಡ ಸಂಭವಿಸಿದೆ. ಮನೆಯಲ್ಲಿ ಶೇಖರಿಸಲಾಗಿದ್ದ 70ಕ್ಕೂ ಅಧಿಕ ಚೀಲ ಸಿಪ್ಪೆ ಅಡಿಕೆ ರಾಶಿ ಬೆಂಕಿಗೆ ಆಹುತಿಯಾಗಿದೆ. ಈ ಘಟನಾ ಸ್ಥಳಕ್ಕೆ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಅನಂತಮೂರ್ತಿ ಹೆಗಡೆ ಭೇಟಿ ನೀಡಿ ಸ್ಥಿತಿಗತಿಗಳನ್ನು ಅವಲೋಕಿಸಿದರು. ನಂತರ ಘಟನೆಗೆ ಸಂಬಂಧಿಸಿದಂತೆ ಮಾತನಾಡಿದ ಅವರು, ಈಗಾಗಲೇ ಎಲೆ ಚುಕ್ಕಿ ರೋಗದಿಂದಾಗಿ ಬಹುತೇಕ ಅಡಿಕೆ ಮರಗಳು ನಾಶವಾಗಿವೆ. ಇನ್ನು ಕೆಲವು ಭಾಗಗಳಲ್ಲಿ ಕೊಳೆ ರೋಗ ಬಂದು 50% 60% ಇಳುವರಿ ಕಡಿಮೆಯಾಗಿದೆ. ಇದರಿಂದಾಗಿ ಬೆಳೆಗಾರರು ಈಗಾಗಲೇ ತೀವ್ರ ಸಂಕಷ್ಟದಲ್ಲಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಆಕಸ್ಮಿಕ ಬೆಂಕಿ ಅವಘಡದಿಂದ ಹಾನಿಗೊಳಗಾದ ಅಡಿಕೆ ಬೆಳೆಗಾರನಿಗೆ ರಾಜ್ಯ ಸರ್ಕಾರವು ವಿಶೇಷ ಪರಿಹಾರವನ್ನು ನೀಡಬೇಕು. ಆ ಮೂಲಕ ಸರ್ಕಾರ ರೈತಾಪಿ ವರ್ಗದ ಜೊತೆಗಿದೆ ಎನ್ನುವ ಆತ್ಮವಿಶ್ವಾಸವನ್ನು ತುಂಬಬೇಕೆಂದು ಒತ್ತಾಯಿಸಿದರು. ಇದೇ ವೇಳೆ ಅಡಿಕೆ ಬೆಳೆಗಾರರಾದ ವಿನಾಯಕ್ ಹೆಗಡೆಯವರು ಮಾತನಾಡಿ, ಬೆಂಕಿ ಅವಘಡದಿಂದಾಗಿ 90% ಬೆಳೆ ನಾಶವಾಗಿದ್ದು ಅಂದಾಜು 4 ಲಕ್ಷ ರೂಪಾಯಿ ನಷ್ಟವಾಗಿದೆ ಎಂದು ಅನಂತಮೂರ್ತಿ ಹೆಗಡೆಯವರಿಗೆ ಮಾಹಿತಿ ನೀಡಿದರು. ಈಗ ಶೇಡಿ ದಂಟ್ಕಲ್ಲಿನ ವಿನಾಯಕ್ ಹೆಗಡೆಯವರ ಮನೆಯಲ್ಲಿದ್ದೇನೆ. ಮೊನ್ನೆ ರಾತ್ರಿ ಈ ಅಗ್ನಿ ಅವಘಡದಲ್ಲಿ ಸುಮಾರು 4-5 ಲಕ್ಷ ರೂಪಾಯಿಯ ಈ ಅಡಿಕೆಯನ್ನು ಅವರು ಕಳ್ಕೊಂಡಿದ್ದಾರೆ. ಎಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿದೆ. ತಮಗೆಲ್ಲ ಗೊತ್ತಿದೆ, ಅಡಿಕೆ ಅನ್ನುವಂಥದ್ದು ತಿಂಗಳು ಬರುವಂಥದ್ದಲ್ಲ, ವರ್ಷಕ್ಕೆ ಒಂದ್ಸಲ ಬರುವಂತಹ ವಾರ್ಷಿಕ ಬೆಳೆ. ಇದನ್ನು ನಂಬಿಕೊಂಡು ರೈತರು ಸಾಲವನ್ನು ಮಾಡಿರ್ತಾರೆ, ಅವರ ಜೀವನ ನಿರ್ವಹಣೆ ಮಾಡ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಅವ್ರ ಜೀವನ ಬಹಳ ಕಷ್ಟಕರವಾಗಿಬಿಡುತ್ತದೆ. ಮತ್ತು ನಮ್ಮೆಲ್ಲ ಗೊತ್ತಿದೆ, ಎಲೆ ಚುಕ್ಕಿ ರೋಗದ ಪ್ರಭಾವದಿಂದಾಗಿ ಬಹುಶಃ ಸುಮಾರಷ್ಟು ಅಡಿಕೆ ಮರಗಳೇ ಸಂಪೂರ್ಣ ಹಾಳಾಗಿದೆ. ಒಂದನೇದು. ಎರಡನೇದು, ಕೊಳೆ ರೋಗ ಅಂತ ಬಂದು ಬಹುಶಃ ಕೆಲವು ಕಡೆ 50% 70%ವರೆಗೂ ಕೂಡ ಬೆಳೆ ಕಡಿಮೆ ಆಗಿದೆ. ಅಂಥ ಸಂದರ್ಭದಲ್ಲಿ ಈ ಒಬ್ಬ ರೈತ ತಾನು ಬೆಳೆದಂತಹ ಈ ಬೆಳೆಯನ್ನು ಕಳ್ಕೊಳ್ಳುವಂಥದ್ದು ಅಂತಂದರೆ ನಿಜಕ್ಕೂ ಕೂಡ ತುಂಬ ದುಃಖಕರವಾದಂಥ ವಿಚಾರ ಆಗಿದೆ. ಅದನ್ನು ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ. ರಾಜ್ಯ ಸರ್ಕಾರಕ್ಕೆ ವಿಶೇಷವಾದಂತಹ ಒಂದು ಪರಿಹಾರವನ್ನು ಕೊಡಬೇಕು. ಮತ್ತು ಪರಿಹಾರ ಕೊಡೋದ್ರ ಮುಖಾಂತರವಾಗಿ ಕೇವಲ ಒಬ್ಬರಿಗೆ ಅಂತಲ್ಲ, ರೈತಾಪಿ ಸಮುದಾಯಕ್ಕೆ ಸರ್ಕಾರ ಅವ್ರ ಜೊತೆಗಿದೆ ಅನ್ನೋದನ್ನು ನಾವು ಪ್ರೂವ್ ಮಾಡಬೇಕಾಗಿದೆ. ಅವರಿಗೆ ಆತ್ಮವಿಶ್ವಾಸ ಕೊಡಬೇಕಾಗಿದೆ. ಇಂತಹ ಅಗ್ನಿ ಅವಘಡ ತೊಂದರೆ ಯಾವ ರೈತನಿಗೂ ಕೂಡ ಆಗದೇ ಇಲ್ಲ ಅನ್ನೋದನ್ನು ನಾನು ಆಗ್ರಹ ಮಾಡ್ತೇನೆ. ಸಿದ್ದಾಪುರ ತಾಲೂಕಿನ ಭುವನಗಿರಿ ಸಮೀಪದ ಹೊಸಳ್ಳಿಯಲ್ಲಿ ಕರ್ನಾಟಕ ಜಾನಪದ ಪರಿಷತ್ತು ಸಿದ್ದಾಪುರ ಘಟಕ ಹಾಗೂ ಶ್ರೀರಾಮ ದೇವಾಲಯ ಹೊಸಳ್ಳಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಜಾನಪದ ಸಂಗಮ ಎಂಬ ವಿಶಿಷ್ಟ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮವನ್ನು ಕರ್ನಾಟಕ ಜಾನಪದ ಪರಿಷತ್ತಿನ ಉತ್ತರ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷ ಡಾ ವೆಂಕಟೇಶ್ ನಾಯ್ಕ್ ಉದ್ಘಾಟಿಸಿದರು. ಶ್ರೀರಾಮ ಭಜನಾ ಮಂಡಳಿ ಹೊಸಳ್ಳಿ ಹಾಗೂ ಕನ್ನಡ ಜಾನಪದ ಪರಿಷತ್ ವತಿಯಿಂದ ಅವರನ್ನು ಸನ್ಮಾನಿಸಲಾಯಿತು. ಡಾ ವೆಂಕಟೇಶ್ ನಾಯ್ಕ್ ಮಾತನಾಡಿ, ಜಾನಪದವೆಂಬುದು ನಮ್ಮ ಗ್ರಾಮೀಣ ಬದುಕಿನ ಅಸ್ಮಿತೆ. ಜಾನಪದ ಸಾಹಿತ್ಯವು ನಮ್ಮ ಬದುಕಿನ ಎಲ್ಲವನ್ನ ಒಳಗೊಂಡಿದೆ. ಜಾನಪದ ವಿದ್ವಾಂಸ ಡಾ ಎಚ್.ಎಲ್. ನಾಗೇಗೌಡರ ಕನಸಿನ ಕೂಸಾದ ಜಾನಪದ ಲೋಕವು ಜಗತ್ತಿನ ಗಮನವನ್ನು ಸೆಳೆಯುತ್ತಿದೆ. ನಾವು ನಮ್ಮ ಕಲೆ, ಸಂಸ್ಕೃತಿ ಮುಂತಾದವುಗಳನ್ನು ರಕ್ಷಿಸಿಕೊಂಡು ಅವುಗಳನ್ನು ಮೇಲಿಂದ ಮೇಲೆ ನೆನಪಿಸಿಕೊಳ್ಳಬೇಕಾಗಿದೆ. ವಿವಿಧ ಬಗೆಯ ಕಲಾ ಪ್ರಕಾರಗಳನ್ನು ಉಳಿಸಿಕೊಂಡಿರುವ ಹೊಸಳ್ಳಿ ಎಂಬ ಪುಟ್ಟ ಊರು ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿದೆ ಎಂದರು. ಉಪನ್ಯಾಸಕ ರತ್ನಾಕರ್ ನಾಯ್ಕ್ ಜಾನಪದ ಸಂಸ್ಕೃತಿಯಿಂದ ವಿಮುಖವಾಗುತ್ತಿರುವ ಹಳ್ಳಿಗಳು ಎಂಬ ವಿಷಯದ ಕುರಿತು ಉಪನ್ಯಾಸ ನೀಡಿದರು. ಅವರು ಜಾನಪದ ಸಾಹಿತ್ಯವು ನಮ್ಮ ಜನರ ನೋವು ನಲಿವುಗಳನ್ನು ವ್ಯಕ್ತಪಡಿಸುವ ಮಾಧ್ಯಮವಾಗಿದ್ದು ಅದು ನಿರಂತರವಾಗಿ ಮುಂದುವರಿಯುವ ಪ್ರಕ್ರಿಯೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತಾಲೂಕು ಕನ್ನಡ ಜಾನಪದ ಪರಿಷತ್ತದ ಅಧ್ಯಕ್ಷರಾದ ಪ್ರಾಚಾರ್ಯ ಎಂ.ಕೆ. ನಾಯ್ಕ್ ಹೊಸಳ್ಳಿ ಮಾತನಾಡಿ, ಜನಪದ ಕಥೆಗಳು ಮತ್ತು ಹಾಡುಗಳು ನಮ್ಮ ಬದುಕಿನ ಸಮಗ್ರತೆಗಳನ್ನು ಸೂಚಿಸುವ ಸಾಹಿತ್ಯ ಪ್ರಕಾರಗಳಾಗಿವೆ. ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿ ಪರಂಪರೆಯೊಂದಿಗೆ ಜೀವಂತವಾಗಿದ್ದ ಕಲೆಗಳು ಈಗ ಕಣ್ಮರೆಯಾಗುತ್ತಿರುವುದು ನೋವಿನ ಸಂಗತಿ ಎಂದರು. ಶ್ರೀರಾಮ ದೇವಾಲಯ ಸಮಿತಿ ಅಧ್ಯಕ್ಷ ಕನ್ನಪ್ಪ ಈರಾನಾಯ್ಕ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಶ್ರೀ ಸೇವಾ ಸಂಕಲ್ಪ ಟ್ರಸ್ಟ್ನ ಅಧ್ಯಕ್ಷರಾದ ಬಿ.ಪಿ. ಹೊಸೂರು ಮಾತನಾಡಿದರು. ಕನ್ನಡ ಜಾನಪದ ಪರಿಷತ್ ಕಾರ್ಯದರ್ಶಿ ಗೋಪಾಲ್ ಕಾನಳ್ಳಿ ಸನ್ಮಾನ ಪತ್ರ ವಾಚಿಸಿದರು. ಸಹಾಯ ಕಾರ್ಯದರ್ಶಿ ಚಂದ್ರಶೇಖರ್ ಕುಂಬ್ರೆಗದ್ದೆ, ಸುಶೀರ ಸಂಗೀತ ಪರಿವಾರದ ಸಂಚಾಲಕ ನಾರಾಯಣ ಹೆಗಡೆ ಕಲ್ಲಾರೆಮನೆ ವೇದಿಕೆಯಲ್ಲಿದ್ದರು. ಕನ್ನಡ ಜಾನಪದ ಪರಿಷತ್ ಸದಸ್ಯರಾದ ಪ್ರಜ್ಞಾ ಹೆಗಡೆ ಹಿತ್ತಲಕೈ ಪ್ರಾರ್ಥನಾ ಗೀತೆ ಹಾಡಿದರು.
ಜಯರಾಮ ಭಟ್ಟ ಗೊಂಜಗೂಡ ಸ್ವಾಗತಿಸಿ ಜಾನಪದ ಸಂಗಮ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕೋಶಾಧ್ಯಕ್ಷ ಅಣ್ಣಪ್ಪ ಶಿರಳಗಿ ನಿರೂಪಿಸಿದರು. ರಾಘವೇಂದ್ರ ಶೆಟ್ಟಿ ಸಹಕರಿಸಿದ್ದರು. ನಂತರ ವೈವಿಧ್ಯಮಯ ಜಾನಪದ ಕಾರ್ಯಕ್ರಮಗಳು ಕುಮಾರಿ ಕಾಂಚನ ಮತ್ತು ಕುಮಾರಿ ಪೂರ್ವಿಕಾ ಅವರ ಯಕ್ಷ ನೃತ್ಯದೊಂದಿಗೆ ಪ್ರಾರಂಭವಾದವು. ಹೊಸಳ್ಳಿಯ ಪುರುಷರು ಪ್ರಸ್ತುತಪಡಿಸಿದ ಭಜನೆ, ಬಿಂಗಿ ಹಾಡುಗಳು, ಮೂಡಲ ಪಾಯದ ಹಾಡುಗಳು, ಮಹಿಳೆಯರು ಹಾಡಿದ ಗೌರಿ ಹಬ್ಬದ ಹಾಡು, ಮದುವೆ ಹಾಡುಗಳು ಖುಷಿ ನೀಡಿದವು. ಕೋಲ್ಸಿರ್ಸಿಯ ಮಹಿಳೆಯರ ತಂಡ ಹಾಡಿನ ಸೋಬಾನೆ ಪದ, ಬೀಸುವ ಹಾಡು, ಜಾನಪದ ಗೀತೆಗಳು, ರಾಜು ಮರನ್ ಕೋಲ್ಸಿರ್ಸಿ ಅವರ ಜಾನಪದ ಗೀತೆ, ಲಕ್ಷ್ಮೀನಾರಾಯಣ ಹೆಗಡೆ ಕಾಶಿಗದ್ದೆ ಹಾಗೂ ಎಂಐ ನಾಯ್ಕ ಅವರು ಹಾಡಿದ ಲಾವಣಿಗಳು, ಗೋಪಾಲ ಕಾನಳ್ಳಿ ಮತ್ತು ತಂಡದವರು ಪ್ರಸ್ತುತಪಡಿಸಿದ ಸಂಗ್ಯಾ ಬಾಳ್ಯ ಸಣ್ಣಾಟದ ಪದಗಳು, ಜಾನಪದ ಗೀತೆಗಳು, ತತ್ವಪದ, ಮದುವೆಯಲ್ಲಿ ಬಳುವಳಿ ಕೇಳುವ ಪದಗಳು ಪ್ರೇಕ್ಷಕರ ಮನಸೂರೆಗೊಂಡವು. ಕೊನೆಯಲ್ಲಿ ಹಾಡಿದ ಜಣಜಣ ಜಣಜಣ ಕಾಂಚನದಲ್ಲಿ, ಅಮೆರಿಕದ ಲಾಂಛನದಲ್ಲಿ, ನಾವು ಮಾಯ ನೀವು ಮಾಯ ಎಂಬ ಗೋಪಾಲ ಕಾನಳ್ಳಿಯವರ ಹಾಡಿಗೆ ಸೇರಿದ ಎಲ್ಲರೂ ಸಾಮೂಹಿಕವಾಗಿ ಧ್ವನಿಗೂಡಿಸಿದರು. ಹೊಸಳ್ಳಿ ನಾಗರಿಕರ ಸಹಕಾರದೊಂದಿಗೆ 40ಕ್ಕೂ ಹೆಚ್ಚು ಕಲಾವಿದರು ಜಾನಪದ ಸಂಗಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಅದ್ದೂರಿ ಯಶಸ್ಸು ತಂದುಕೊಟ್ಟರು. ಚಂದ್ರಶೇಖರ್ ಕುಂಬ್ರೆಗದ್ದೆ ಅಚ್ಚುಕಟ್ಟಾಗಿ ನಿರೂಪಿಸಿ ವಂದಿಸಿದರು. ಪೋಲಿಯೋ ಮುಕ್ತ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರ ಸಹಕಾರ ಅಗತ್ಯವಾಗಿದ್ದು, ಪೋಷಕರು ತಮ್ಮ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ತಪ್ಪದೇ ಪೋಲಿಯೋ ಹನಿ ನೀಡುವಂತೆ ಎಂಸಿಎ ಅಧ್ಯಕ್ಷ ಹಾಗೂ ಶಾಸಕ ಸತೀಶ್ ಶೈಲ್ ಹೇಳಿದರು. ಅವರು ಭಾನುವಾರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಕಿಮ್ಸ್ನಲ್ಲಿ ನಡೆದ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿ ಮಾತನಾಡಿದರು. ಮಕ್ಕಳಿಗೆ ಈ ಹಿಂದೆ ಪೋಲಿಯೋ ಲಸಿಕೆ ಹಾಕಿಸಿದ್ದರೂ ಸಹ ಸುರಕ್ಷತೆಯ ದೃಷ್ಟಿಯಿಂದ ಈ ರಾಷ್ಟ್ರೀಯ ಅಭಿಯಾನದ ದಿನದಂದು ಮತ್ತೊಮ್ಮೆ ಲಸಿಕೆ ಕೊಡಿಸುವುದು ಅಗತ್ಯವಾಗಿದ್ದು, ಜಿಲ್ಲೆಯ ಯಾವುದೇ ಮಗು ಪೋಲಿಯೋ ಹನಿಗಳಿಂದ ವಂಚಿತವಾಗದಂತೆ ನೋಡಿಕೊಳ್ಳಬೇಕು ಎಂದರು. ಜಿಲ್ಲೆಯಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ 0ರಿಂದ 5 ವರ್ಷದೊಳಗಿನ ಒಟ್ಟು 89,388 ಮಕ್ಕಳಿಗೆ ಲಸಿಕೆ ನೀಡುವ ಗುರಿ ಹೊಂದಿದ್ದು, 873 ಪೋಲಿಯೋ ಬೂತ್ಗಳು, 31 ಟ್ರಾನ್ಸಿಸ್ಟ್ ತಂಡಗಳು, 9 ಮೊಬೈಲ್ ತಂಡಗಳನ್ನು ರಚಿಸಿದ್ದು, ಒಟ್ಟು 3,596 ಸಿಬ್ಬಂದಿ ಹಾಗೂ 184 ಮೇಲ್ವಿಚಾರಕರನ್ನು ನಿಯೋಜಿಸಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ದಿಲೀಶ್ ಶಶಿ, ಕಿಮ್ಸ್ನ ಡೀನ್ ಡಾ ಪೂರ್ಣಿಮಾ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಶಂಕರ್ರಾವ್, ಜಿಲ್ಲಾ ಸರ್ಜನ್ ಡಾ ಗಣೇಶ್, ಆರ್ಸಿಎಚ್ ಅಧಿಕಾರಿ ಡಾ ನಟರಾಜ್, ಕಿಮ್ಸ್ನ ವೈದ್ಯಕೀಯ ಅಧೀಕ್ಷಕ ಡಾ ಭಾಸ್ಕರ್, ಡಾ ಹೇಮಗಿರಿ, ಡಾ ವಿಜಯರಾಜ್, ರಮೇಶ್ ರಾವ್ ಮತ್ತಿತರರು ಉಪಸ್ಥಿತರಿದ್ದರು. ಕಳೆದ 2 ತಿಂಗಳ ಹಿಂದೆ ಮುಂಡಗೋಡಿನ ತ್ರಿವೇಣಿ ಜೆ. ಗೊಂದಳಿ ಎಂಬ ಮಹಿಳೆ ಹೆರಿಗೆಗಾಗಿ ಶಿರಸಿ ಸರ್ಕಾರಿ ಆಸ್ಪತ್ರೆಗೆ ಬಂದು ಹೆರಿಗೆ ಬಳಿಕ ತಾವು ತಂದಿದ್ದ ಪರ್ಸನ್ನ ಹಾಸಿಗೆಯ ದಿಂಬಿನ ಕೆಳಗೆ ಇಟ್ಟಿರುವುದನ್ನು ಮರೆತು ಮನೆಗೆ ಹೋಗಿದ್ದರು. ಆ ಪರ್ಸಿನಲ್ಲಿ ನಗದು ಸೇರಿದಂತೆ 1 ಜೊತೆ ಬಂಗಾರದ ಬುಗುಡಿ, 3 ಬೆಳ್ಳಿ ಉಂಗುರ, 2 ಬೆಳ್ಳಿ ಕಾಲುಂಗುರ ಮತ್ತು ಎಟಿಎಂ ಕಾರ್ಡ್ ಇತ್ತು. ಈ ಪರ್ಸ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ವಚ್ಛಗೊಳಿಸುವ ಡಿ ದರ್ಜೆ ನೌಕರರಿಗೆ ಸಿಕ್ಕಿತ್ತು. ಇವರು ಈ ಪರ್ಸನ್ನ ಅಲ್ಲಿನ ಆಡಳಿತಾಧಿಕಾರಿಗಳಿಗೆ ಮುಟ್ಟಿಸುವ ಮೂಲಕ ಪ್ರಾಮಾಣಿಕತೆ ಮೆರೆದಿದ್ದರು. ಇಂದು ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾ ನೇತ್ರಾವತಿ ಇವರು ಪರ್ಸ್ ವಾರಸುದಾರರಿಗೆ ನೀಡಿದ್ದಾರಲ್ಲದೆ ಸಿಬ್ಬಂದಿಗಳ ಪ್ರಾಮಾಣಿಕತನಕ್ಕೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಮಾರ್ಗಸೂಚಿಯಂತೆ ಜಿಲ್ಲೆಯಲ್ಲಿ ದುಡಿಯುವ ಕೈಗಳನ್ನು ಬಲಪಡಿಸುವ ದೃಷ್ಟಿಯಿಂದ ಅಭಿವೃದ್ಧಿ ಯೋಜನೆಯಾದ ವಿಬಿಜಿ ರಾಮ್ಜಿ ಯೋಜನೆಯನ್ನು ಅನುಷ್ಠಾನಕ್ಕೆ ಸಿದ್ಧತೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ 1 ದಿನದ ತರಬೇತಿ ಕಾರ್ಯಾಗಾರ ಯಶಸ್ವಿಯಾಗಿ ನೆರವೇರಿತು. ಸೋಮವಾರ ತಾಲೂಕಿನ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ತರಬೇತಿಯಲ್ಲಿ ಜುಲೈ 1ರಿಂದ ದೇಶದಾದ್ಯಂತ ಜಾರಿಗೆ ಬರಲಿರುವ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಆಜೀವಿಕ ಯೋಜನೆಯ ಸಮರ್ಪಕ ಅನುಷ್ಠಾನಕ್ಕೆ ಅಗತ್ಯವಿರುವ ಕಾಯ್ದೆಯ ಉದ್ದೇಶಗಳು, ಮಾರ್ಗದರ್ಶಿ ತತ್ವಗಳು ಮತ್ತು ಗುರಿಗಳು, ಹಳೆಯ ನರೇಗಾ ಯೋಜನೆಯ ಮಿತಿಗಳು ಹಾಗೂ ನರೇಗಾ ಮತ್ತು ಹೊಸ ಕಾಯ್ದೆಯ ಹೋಲಿಕೆಗಳು, ಸಾಮಾಜಿಕ ಒಳಗೊಳ್ಳುವಿಕೆ ಹಾಗೂ ಭದ್ರತೆ, ವಿಕೇಂದ್ರೀಕೃತ ಆಸ್ತಿ ಯೋಜನೆಯ ಸಂಪೂರ್ಣ ಮಾಹಿತಿಯನ್ನು ಮಾಸ್ಟರ್ ಟ್ರೇನರ್ ಆದ ಹೊನ್ನಾವರ ನರೇಗಾ ಸಹಾಯಕ ನಿರ್ದೇಶಕರಾದ ಕಿರಣ್ ಕುಮಾರ್ ವಿಸ್ತೃತ ಮಾಹಿತಿ ನೀಡಿದರು. ಇನ್ನು ಯೋಜನೆಯಡಿ ಸಿಗುವ ಸವಲತ್ತುಗಳು ಹಾಗೂ ಕಾಮಗಾರಿಗಳು ಮತ್ತು ಕಾಯ್ದೆಯ ನಿಯಮಗಳ ಕುರಿತು ಮಾಸ್ಟರ್ ಟ್ರೇನರ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಕುಮಾರ್ ವಾಸನ್ ತಿಳಿಸಿದರು. ಇನ್ನು ಕಾಯ್ದೆಯಲ್ಲಿನ ಕಾಮಗಾರಿ ಖರ್ಚು ವೆಚ್ಚಗಳ ಪ್ರಕ್ರಿಯೆ ಹಾಗೂ ಹಂಚಿಕೆ ಕುರಿತು ಮಾಸ್ಟರ್ ಟ್ರೇನರ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಗೌರೀಶ್ ಹೆಗಡೆ ಸಂಕ್ಷಿಪ್ತವಾಗಿ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಯೋಜನಾಧಿಕಾರಿಗಳಾದ ಅಶೋಕ್ ನಾಯ್ಕ್, ತಾಲೂಕಾ ಪಂಚಾಯತ್ ವ್ಯವಸ್ಥಾಪಕರಾದ ಸುಬ್ರಾಯ್ ಭಟ್, ಶಿರಸಿ ಸಿದ್ದಾಪುರ, ಮುಂಡಗೋಡು ತಾಲೂಕಿನ ಸಹಾಯಕ ನಿರ್ದೇಶಕರು, ತಾಲೂಕು ಮತ್ತು ಗ್ರಾಮ ಪಂಚಾಯತ್ ಹಾಗೂ ಅನುಷ್ಠಾನ ಇಲಾಖೆ ಅಧಿಕಾರಿಗಳು ಹಾಗೂ ಕಾರ್ಯದರ್ಶಿಗಳು, ಸಿಬ್ಬಂದಿಗಳು ಭಾಗವಹಿಸಿದ್ದರು.
ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿರಸಿಯಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತ್ಯುತ್ಸವ ಶಾಸಕ ಭೀಮಣ್ಣ ನಾಯ್ಕ ಅವರಿಂದ ಚಾಲನೆ. ಮನುಷ್ಯತ್ವದಿಂದ ಬದುಕುವುದೇ ನಿಜವಾದ ಅಧ್ಯಾತ್ಮ, ವೇದಮೂರ್ತಿ ನಾಗಪತಿ ಭಟ್ ನಿರಾಗಾರ್. ಡಿಜಿ ಹಾಗೂ ಐಜಿಪಿ ಶ್ಲಾಘನಾ ಚಿನ್ನದ ಪದಕಕ್ಕೆ ಸಿದ್ದಾಪುರ ಪಿಎಸ್ಐ ನಾಗಪ್ಪ ಆಯ್ಕೆ. ಶ್ರೀ ಮಾರಿಕಾಂಬಾ ದೇವಸ್ಥಾನದ ನೂತನ ಆಡಳಿತ ಮಂಡಳಿಯಿಂದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಸನ್ಮಾನ. ಆಕಸ್ಮಿಕ ಅಗ್ನಿ ಅವಘಡ, ಸಿಪ್ಪೆ ಅಡಿಕೆ ರಾಶಿ ಭಸ್ಮ. ಭುವನಗಿರಿ ಹೊಸಳ್ಳಿಯಲ್ಲಿ ರಸದೌತಣ ಬಡಿಸಿದ ಜಾನಪದ ಸಂಗಮ. ಪೋಲಿಯೋ ಮುಕ್ತ ಸಮಾಜ ನಿರ್ಮಿಸಿ ಸತೀಶ್ ಸೈ. ಬಂಗಾರದ ಆಭರಣ ಇರುವ ಪರ್ಸನ್ನ ಮರಳಿಸಿ ಪ್ರಾಮಾಣಿಕತನ ಮೆರೆದ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿ. ಜುಲೈ 1ರಿಂದ ವಿಬಿಜಿ ರಾಮ್ಜಿ ಅನುಷ್ಠಾನಕ್ಕೆ ಪೂರ್ವ ತಯಾರಿ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.